ಆಪರೇಷನ್ ಕಮಲಾನೂ ಅಲ್ಲ, ಆಪರೇಷನ್ ಹಸ್ತಾನೂ ಅಲ್ಲ, ಆಪರೇಷನ್ ಕುಮಾರಸ್ವಾಮಿ. ಬಿಜೆಪಿಯ ಮೊದಲ ವಿಕೆಟ್ ಪತನಗೊಂಡಿದೆ. ಕುಮಾರಸ್ವಾಮಿಯ ಅಸಮಾಧಾನಕ್ಕೆ ಬಿಜೆಪಿ ನಾಯಕನ ತಲೆದಂಡ ಆಗಿದೆ. ಇದು ಅತ್ಯಂತ ಸುಸ್ಪಷ್ಟವಾದ ವಿಚಾರ. ಕುಮಾರಸ್ವಾಮಿಯ ಅಸಮಾಧಾನಕ್ಕೆ ಬಿಜೆಪಿ ನಾಯಕನ ತಲೆದಂಡ ಆಗಿದೆ. ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ ನಿಸ್ಸಂದೇಹವಾಗಿ ಕಿಕ್ಔಟ್. ಬಿಜೆಪಿಯಿಂದ ಅಧಿಕೃತ ಘೋಷಣೆಯೊಂದಷ್ಟೇ ಬಾಕಿ. ಕರ್ನಾಟಕ ನಾಯಕರ ಬಗ್ಗೆ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದ ಎಚ್ಡಿಕೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ವಿಫಲ. ಕುಮಾರಸ್ವಾಮಿ ಅಸಮಾಧಾನ ಬೆನ್ನಲ್ಲೇ ಆರ್ ಅಶೋಕಿಗೆ ಬುಲಾವ್ ಬಂದಿತ್ತು. ಆದರೆ ದೆಹಲಿಗೆ ಕರೆಸಿ ಅಶೋಕರಿಗೆ ಭೇಟಿಗೂ ಕೂಡ ಸಮಯ ಕೊಡದೆ ನಾಯಕರು ಅವಮಾನ ಮಾಡಿದರು. ಈ ಮೂಲಕ ನಿಮ್ಮನ್ನ ತೆಗೆಯುತ್ತಿದ್ದೇವೆ ಎಂಬ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ವಿಧಾನಸಭೆಯೊಳಗೆ ಬಿಜೆಪಿ ಹೋರಾಟ ಬದಲಾಗಬೇಕು. ಪ್ರಧಾನಿ ಮೋದಿ, ಅಮಿತ್ ಶಾ, ನಡ್ಡಾ, ಬಿಎಲ್ ಸಂತೋಷ್ಗೆ ಸಲಹೆ ಕೊಟ್ಟಿದ್ದ ಎಚ್ಡಿಕೆ. ಹೋರಾಟ ಬದಲಾಗಬೇಕಾದ್ರೆ ವಿಧಾನಸಭೆ ವಿಪಕ್ಷ ನಾಯಕ ಬದಲಾಗಬೇಕು. ವಿಪಕ್ಷ ನಾಯಕ ಬದಲಾಗದೆ ಹೋರಾಟಕ್ಕೆ ಮೊನಚು ಬರಲು ಸಾಧ್ಯವೇ ಇಲ್ಲ. ಕುಮಾರಸ್ವಾಮಿ ಸಲಹೆ ಬೆನ್ನಲ್ಲೇ ಕ್ರಮಕ್ಕೆ ಮುಂದಾದ ಬಿಜೆಪಿ ನಾಯಕ. ಹೊಳೆನರಸೀಪುರ, ಹಾಸನದಲ್ಲಿ ಜೆಡಿಎಸ್ ಬಗ್ಗೆ ಬೇರೆ ಬೇರೆ ನಕಾರಾತ್ಮಕ ಕಾಮೆಂಟ್ಗಳು ಹರಿದಾಡ್ತಾ ಇರಬಹುದು. ಚನ್ನಪಟ್ಟಣದಲ್ಲಿ ಸೋಲುವುದರೊಂದಿಗೆ ನಿರಂತರ 3 ಬಾರಿ ಮಗ ನಿಖಿಲ್ ಕುಮಾರಸ್ವಾಮಿ ಸೋತಿರಲೂಬಹುದು. ಹಂಗಂದ ಮಾತ್ರಕ್ಕೆ ಕುಮಾರಸ್ವಾಮಿಯ ಸಲಹೆ ಅತ್ಯಂತ ದುರ್ಬಲ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದು ಒಂದು ತರಹದ ನಿದರ್ಶನ. ಕರ್ನಾಟಕ ನಾಯಕರ ಬಗ್ಗೆ ಬಹಿರಂಗವಾಗಿ ಅಸಮಾಧಾನಗೊಂಡಿದ್ದ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರ ಸುಪುತ್ರ, ಹಾಲಿ ಕೇಂದ್ರ ಸಚಿವ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೆಂಗೆ ಹೇಳಿದ್ರು ಅಂತ ಹೇಳಿದ್ರೆ, ಅಸೆಂಬ್ಲಿಯಲ್ಲಿ ನಾನಿರಬೇಕಾಗಿತ್ತು, ಹಾಲಿ ಕೇಂದ್ರ ಸಚಿವನಾಗಿದ್ದುಕೊಂಡೇ ಈ ಮಾತನ್ನು ಹೇಳಿದ್ದವರು. ನಿನ್ನೆ ಮೊನ್ನೆ ಅಷ್ಟೇ. ಆ ಮಾತಿನ ಬಿಸಿ ಇನ್ನೂ ಕೂಡ ಆರಿಲ್ಲ. ನೇರವಾಗಿ ವಿಪಕ್ಷ ನಾಯಕ ಒಬ್ಬ ಅಸಮರ್ಥ, ಒಬ್ಬ ಅನರ್ಹ ಅನ್ನೋ ತರಹವೇ ಇತ್ತು ಅವರ ಹೇಳಿಕೆ. ಕಾಂಗ್ರೆಸ್ನ ವಿರುದ್ಧದ ಆರೋಪಗಳು ಸಾವಿರಾರಿದ್ದಾವೆ. ಒಂದೇ ಒಂದು ಆರೋಪವನ್ನ ಪೊಲಿಟಿಕಲಿ ಸಬ್ಜೆಕ್ಟ್ ಆಗಿ ಮಾರ್ಪಡಿಸಿಕೊಳ್ಳೋದಕ್ಕೂ ವಿಪಕ್ಷ ನಾಯಕನಿಗೆ ಸಾಧ್ಯ ಇಲ್ಲ. ಒಬ್ಬ ವಿಪಕ್ಷ ನಾಯಕನ ಸ್ಥಾನ ಎಂತಹ ಜವಾಬ್ದಾರಿಯನ್ನ ಇರತಕ್ಕಂತಹ ಸ್ಥಾನ ಅದು. ಶಾಡೋ ಸಿಎಂ ಅಂತ ಕರೀತಾರೆ. ಹಾಲಿ ಸಿಎಂಗೆ ಇರ್ತಕ್ಕಂಥ ಅಷ್ಟು ಜವಾಬ್ದಾರಿಗಳ ಪೈಕಿ ಭಾಗಶಃ ಜವಾಬ್ದಾರಿ ವಿಪಕ್ಷ ನಾಯಕನಿಗೂ ಇರುತ್ತೆ. ಅಂತಹ ಸ್ಥಾನದಲ್ಲಿದ್ದುಕೊಂಡು ಆ ಸ್ಥಾನಕ್ಕೆ ತಕ್ಕನಾಗಿ, ಸಮರ್ಥನಾಗಿ, ಶಕ್ತನಾಗಿ ಇಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಎನ್ನುವ ತರಹದ್ದು ಹೇಳಿಕೆ, ಸಲಹೆ ಹೈಕಮಾಂಡ್ ನಾಯಕರೇ ಸ್ವತಃ ಕುಮಾರಸ್ವಾಮಿಯ ಜೊತೆ ಕೇಳಿಕೊಂಡ ಪ್ರಶ್ನೆಗೆ ಕುಮಾರಸ್ವಾಮಿ ಅತ್ಯಂತ ಸುಸ್ಪಷ್ಟವಾದ ಉದಾಹರಣೆಗಳೊಂದಿಗೆ ವಿಪಕ್ಷ ನಾಯಕನ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸೊ ಈ ಸಲಹೆ ಹೈಕಮಾಂಡ್ ನಾಯಕರಿಗೆ ಗಂಭೀರವಾದ ಸಲಹೆಯಾಗಿ ಮಾರ್ಪಡ್ತಾ ಈ ಸಲಹೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಮುಂದಾಯ್ತಾ. ಕುಮಾರಸ್ವಾಮಿ ಅಸಮಾಧಾನಕ್ಕೆ ಬಿಜೆಪಿ ನಾಯಕನ ತಲೆದಂಡ. ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ ಕಿಕ್ಔಟ್. ನಿಸ್ಸಂದೇಹವಾಗಿ ನಂಬಬಹುದು ಇದು ಆಪರೇಷನ್ ಕುಮಾರಸ್ವಾಮಿ. ನಿಸ್ಸಂದೇಹ, ಅನ್ಡೌಟೆಡ್ಲಿ ಇದು ಕುಮಾರಸ್ವಾಮಿ ಹೇಳಿರ್ತಕ್ಕಂತಹ ಅಷ್ಟು ವಿಚಾರಗಳು ಬಿಜೆಪಿಯ ಹೈಕಮಾಂಡ್ ನಾಯಕರು ಸ್ವೀಕರಿಸಿಕೊಂಡಿದ್ದಾರೆ. ನಂಬಲರ್ಹ ಮೂಲಗಳಿಂದ ಬಂದಿರತಕ್ಕಂತಹ ಸಲಹೆ ಅಂತೇಳಿನೇ ಅವರು ಕನ್ಸಿಡರ್ ಮಾಡಿದ್ದಾರೆ ಅನ್ನೋ ತರಹ ಕಾಣ್ತಾ ಇದೆ. ಬಿಜೆಪಿಯಿಂದ ಅಧಿಕೃತವಾಗಿ ಘೋಷಣೆ ಒಂದು ಮಾತ್ರ ಬಾಕಿ, ನಾವೊಂದು ಬ್ರೇಕಿಂಗ್ ಹೊಡೆಯೋದೊಂದು ಬಾಕಿ. ಸೊ ಈ ಘಳಿಗೆ ಬಂದಿರತಕ್ಕಂತಹ ಸುದ್ದಿ ವಿಪಕ್ಷ ನಾಯಕ ಕಿಕ್ಔಟ್. ಸೊ ಇದು ಒಂದು ಬಾಕಿ ಇದೆ, ಉಳಿದಿದ್ದೆಲ್ಲವೂ ಕೂಡ ನಡೆದಿರುವಂತಹದ್ದು. ಕರ್ನಾಟಕ ನಾಯಕರ ಬಗ್ಗೆ ಬಹಿರಂಗ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಎಚ್.ಡಿ. ಕುಮಾರಸ್ವಾಮಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ಅಕ್ಷರಶಃ ವಿಫಲವಾಗಿದೆ. ಬಿಜೆಪಿ ವಿಫಲ ಅಂತ ಹೇಳಿದ್ರೆ ಅಲ್ಲಿ ವಿಪಕ್ಷ ನಾಯಕನ ವಿಫಲ ಆಗಿರೋದು ಅಂತ. ಕುಮಾರಸ್ವಾಮಿ ಅಸಮಾಧಾನ ಬೆನ್ನಲ್ಲೇ ಆರ್ ಅಶೋಕಿಗೆ ಬುಲಾವಾಗಿತ್ತು. ಬುಲಾವು ಕೊಟ್ಟರು, ಆಹ್ವಾನ ಕೊಟ್ಟರು, ಆದರೆ ಅಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಅಶೋಕ್ ಹೋದ ಕಡೆಯಲ್ಲೆಲ್ಲ ಬಾಗಿಲು ಬಂದ್ ಮಾಡಿದ್ದಾರೆ. ಯಾರು ತೆರೆದು ಸ್ವೀಕರಿಸಿ ಒಂದು ಹಂತದ ಸಭೆ ಮಾಡೋದಕ್ಕೂ ಕೂಡ ಅವರು ಸಿದ್ಧರಿರಲಿಲ್ಲ. ಸೊ ಹೀಗೆಲ್ಲ ಇರಬೇಕಾದ್ರೆ ಆರ್ ಅಶೋಕ್ ಆ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನೋ ಚರ್ಚೆ ಗಟ್ಟಿಯಾಗಿ ರಾಜ್ಯದಲ್ಲಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.